ನಮಸ್ಕಾರ ಗೆಳೆಯರೇ. ಟೆಕ್ನಾಲಜಿಯ ಹಬ್ ಆಗಿರುವ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಅಚ್ಚರಿಗಳಿವೆ. ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಂದು ಸಾವಿರಾರು ವರ್ಷಗಳ ಹಳೆಯ ಗುಹೆ ಇದೆ ಅನ್ನೋದು ನಿಮಗೆ ಗೊತ್ತೇ? ಹೌದು, ಇದು ಕೇವಲ ಗುಹೆಯಲ್ಲ, ಸಾಕ್ಷಾತ್ ಪರಶಿವನೇ ಬಂದು ನೆಲೆಸಿರುವ ಪುಣ್ಯಭೂಮಿ. ವರ್ಷಕ್ಕೊಮ್ಮೆ ಸೂರ್ಯನ ಕಿರಣಗಳೇ ಗರ್ಭಗುಡಿಯ ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಈ ಜಾಗದ ರಹಸ್ಯವೇನು? ಈ ವಿಡಿಯೋದಲ್ಲಿ ನಾವು ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಯೊಂದು ರಹಸ್ಯ ಮತ್ತು ವೈಶಿಷ್ಟ್ಯತೆಗಳನ್ನು ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ದೇವಸ್ಥಾನದಲ್ಲಿರುವ ಒಂದು ಸುರಂಗ ಮಾರ್ಗ ನೇರವಾಗಿ ಕಾಶಿಗೆ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ. ಈ ಕ್ಷೇತ್ರದ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ. ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಹಿಂದೆ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದ್ದರಂತೆ. ಈ ಮಹರ್ಷಿಗಳು ಮಧ್ಯಾಹ್ನದ ಪೂಜೆಯನ್ನು ಇಲ್ಲಿ ನೆರವೇರಿಸುತ್ತಿದ್ದರು ಎಂದು ಸ್ಥಳ ಪುರಾಣ ಹೇಳುತ್ತದೆ. ಅಷ್ಟೇ ಅಲ್ಲ, ಪಾರ್ವತಿ ಮತ್ತು ಪರಮೇಶ್ವರ ಕೈಲಾಸದಿಂದ ಅಗಸ್ತ್ಯ ಪರ್ವತಕ್ಕೆ ಹೋಗುವಾಗ ಇಲ್ಲಿಯೇ ವಿಶ್ರಾಂತಿ ಪಡೆದಿದ್ದರಂತೆ. ಇದನ್ನು ತಿಳಿದ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಈ ಗುಹೆಯಲ್ಲಿ ಭವ್ಯವಾದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು. ಋಷಿಗಳಿಂದ ಪ್ರತಿಷ್ಠಾಪನೆಯಾದ ಕಾರಣ ಇದಕ್ಕೆ ಹರ್ಷಲಿಂಗ ಎಂಬ ಹೆಸರು ಇದೆ. ಅದ್ಭುತ ವಾಸ್ತುಶಿಲ್ಪ ಮತ್ತು ಕೆಂಪೇಗೌಡರ ಕೊಡುಗೆ. ಈ ದೇವಸ್ಥಾನದ ಸೌಂದರ್ಯ ಇಮ್ಮಡಿಯಾಗಿದ್ದು ವಿಜಯನಗರದ ರಾಜರ ಕಾಲದಲ್ಲಿ. ಅದರಲ್ಲೂ ಬೆಂಗಳೂರಿನ ನಿರ್ಮಾತೃ ಮಾಗಡಿ ಕೆಂಪೇಗೌಡರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ದೇವಸ್ಥಾನದ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ನಮಗೆ ಎರಡು ಬೃಹತ್ ಚಿಹ್ನೆಗಳು ಕಾಣುತ್ತವೆ. ಒಂದು ತ್ರಿಶೂಲ ಮತ್ತು ಇನ್ನೊಂದು ಚಕ್ರಾಕಾರದ ಛತ್ರಿ. ಈ ತ್ರಿಶೂಲ ದುಷ್ಟರ ಶಿಕ್ಷಣದ ಸಂಕೇತವಾದರೆ ಛತ್ರಿ ಭಕ್ತರ ರಕ್ಷಣೆಯ ಸಂಕೇತ. ಇಲ್ಲಿರುವ ಛತ್ರಿಗೆ ಪ್ರದಕ್ಷಿಣೆ ಹಾಕಿದರೆ ಕೈಲಾಸವನ್ನೇ ಸುತ್ತಿದ ಪುಣ್ಯ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇಲ್ಲಿನ 16 ಸ್ತಂಭಗಳ ಮುಖಮಂಟಪವು ವಿಜಯನಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಅತ್ಯುತ್ತಮ ಸಾಕ್ಷಿ. ಗರ್ಭಗುಡಿಯ ರಹಸ್ಯ ಮತ್ತು ಗಂಗಾಧರನ ಮಹಿಮೆ. ಈಗ ನಾವು ಈ ಗುಹಾಲಯದ ಒಳಗಡೆ ಹೋಗೋಣ. ಕನ್ನಡ ಭಾಷೆಯಲ್ಲಿ ಗುಹೆಯನ್ನು ಗವಿ ಎನ್ನುತ್ತಾರೆ. ಹಾಗಾಗಿ ಇಲ್ಲಿರುವ ಶಿವನಿಗೆ ಗವಿ ಗಂಗಾಧರೇಶ್ವರ ಎಂಬ ಹೆಸರು ಬಂದಿದೆ. ಈ ಗರ್ಭಗುಡಿಯ ಒಂದು ವೈಶಿಷ್ಟ್ಯವೆಂದರೆ ಇಲ್ಲಿ ಯಾವಾಗಲೂ ಗಂಗೆ ಉಕ್ಕಿ ಬರುತ್ತಾಳೆ. ಶಿವನ ಅಭಿಷೇಕಕ್ಕೆ ಬೇರೆ ಎಲ್ಲಿಂದಲೂ ನೀರು ತರುವ ಅವಶ್ಯಕತೆಯೇ ಇಲ್ಲ. ಶಿವಲಿಂಗದ ಪಕ್ಕದಲ್ಲಿರುವ ಪುಟ್ಟ ಗುಂಡಿಯಲ್ಲಿ ನಿರಂತರವಾಗಿ ನೀರು ಜಿನುಗುತ್ತಿರುತ್ತದೆ. ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಅಮ್ಮನವರು ಸ್ವಾಮಿಯ ಎಡಭಾಗದಲ್ಲಿ ಇರುತ್ತಾರೆ. ಆದರೆ ಇಲ್ಲಿ ಉಮಾದೇವಿಯು ಸ್ವಾಮಿಯ ಬಲಭಾಗದಲ್ಲಿ ನೆಲೆಸಿರುವಳು. ಅಗ್ನಿದೇವ ಮತ್ತು ಶಕ್ತಿ ಗಣಪತಿ. ಇಲ್ಲಿ ಶಿವನಷ್ಟೇ ಶಕ್ತಿಶಾಲಿ ಮತ್ತು ವಿಶಿಷ್ಟವಾದ ಇತರ ವಿಗ್ರಹಗಳು ಇವೆ. ಇಲ್ಲಿರುವ ಅಗ್ನಿದೇವನ ವಿಗ್ರಹಕ್ಕೆ 2 ತಲೆಗಳು, 3 ಕಾಲುಗಳು ಮತ್ತು 7 ಕೈಗಳಿವೆ. ಇಂತಹ ವಿಗ್ರಹ ನಮಗೆ ಬೇರೆಲ್ಲೂ ಕಾಣಸಿಗುವುದಿಲ್ಲ. 16 ವಾರಗಳ ಕಾಲ ಈ ಅಗ್ನಿ ಮೂರ್ತಿಯನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಇದರ ಜೊತೆಗೆ 10 ಕೈಗಳಿರುವ ಶಕ್ತಿ ಗಣಪತಿಯ ವಿಗ್ರಹವೂ ಕೂಡ ಇಲ್ಲಿ ಇದೆ. ದೇವಸ್ಥಾನದ ಒಳಗಡೆ ಒಂದು ಕತ್ತಲಾದ ಹಾದಿ ಇದೆ. ಇದನ್ನು ಕಾಶಿ ಮಾರ್ಗ ಎಂದು ಕರೆಯುತ್ತಾರೆ. ಹಿಂದೆ ಋಷಿಗಳು ಇದೇ ಸುರಂಗದ ಮೂಲಕ ಕಾಶಿಯಿಂದ ಇಲ್ಲಿಗೆ ಪೂಜೆ ಮಾಡಲು ಬರುತ್ತಿದ್ದರು ಎಂದು ಹೇಳಲಾಗುತ್ತದೆ. ಸೂರ್ಯ ಮಜ್ಜನದ ಪವಾಡಗಳು. ಗೆಳೆಯರೇ, ಈ ದೇವಸ್ಥಾನದ ಅತಿ ದೊಡ್ಡ ಆಕರ್ಷಣೆ ಅಂದರೆ ಅದು ಸೂರ್ಯ ಮಜ್ಜನ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಸಂಜೆ ಸೂರ್ಯನ ಬಂಗಾರದಂತಹ ಕಿರಣಗಳು ನಂದಿಯ 2 ಕೊಂಬುಗಳ ನಡುವಿನಿಂದ ಹಾದು ಬಂದು ನೇರವಾಗಿ ಗರ್ಭಗುಡಿಯ ಶಿವಲಿಂಗದ ಮೇಲೆ ಬೀಳುತ್ತದೆ. ಈ ಅದ್ಭುತ ದೃಶ್ಯವನ್ನು ನೋಡಲು ಸಾವಿರಾರು ಭಕ್ತರು ಸೇರುತ್ತಾರೆ. ಇದು ನಮ್ಮ ಪೂರ್ವಜರ ಖಗೋಳ ವಿಜ್ಞಾನದ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿ. ಕಾರ್ತಿಕ ಮಾಸದಲ್ಲೂ ಈ ಸೂರ್ಯ ಕಿರಣಗಳ ಪವಾಡ ಇಲ್ಲಿ ನಡೆಯುತ್ತದೆ. ಈ ಸಮಯದಲ್ಲಿ ಇಲ್ಲಿ ನಡೆಯುವ ನಕ್ಷತ್ರ ಆರತಿಯು ನೋಡಲು 2 ಕಣ್ಣುಗಳು ಸಾಲವು. ಗವಿ ಗಂಗಾಧರೇಶ್ವರ ಸ್ವಾಮಿಯ ಈ ಕ್ಷೇತ್ರಕ್ಕೆ ಚಿತ್ರರಂಗದವರಿಗೂ ಒಂದು ವಿಶೇಷ ನಂಟಿದೆ. ಇಲ್ಲಿ ಸಿನಿಮಾದ ಮುಹೂರ್ತ ಮಾಡಿದರೆ ಆ ಸಿನಿಮಾ ಖಂಡಿತ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇಂದಿಗೂ ಇದೆ. ನೀವು ಕೂಡ ಈ ಅದ್ಭುತ ಸನ್ನಿಧಿಗೆ ಭೇಟಿ ನೀಡಬೇಕೆಂದರೆ ಬೆಳಿಗ್ಗೆ 6ರಿಂದ 12ರವರೆಗೆ ಅಥವಾ ಸಂಜೆ 6ರಿಂದ 9ರವರೆಗೆ ಹೋಗಬಹುದು. ಬೆಂಗಳೂರು ಮೆಜೆಸ್ಟಿಕ್ನಿಂದ ಇಲ್ಲಿಗೆ ಸುಲಭವಾಗಿ ಬಸ್ ಅಥವಾ ವಾಹನದ ವ್ಯವಸ್ಥೆ ಇದೆ. ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಆ ಗವಿ ಗಂಗಾಧರನ ದರ್ಶನ ಪಡೆದು ಪುನೀತರಾಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಓಂ ನಮಃ ಶಿವಾಯ.